ದಲ್ಲಿ ಕೋಟ್ ಅಂತ ಬಿಟ್ಟು ಒಂದು ಮೂವಿ ರಿಲೀಸ್ ಆಗೈತೆ ಗುರು. ಈ ಮೂವಿ ಎಲ್ಲರಿಗೂ ಅದರಲ್ಲೂ ನಿಬ್ಬಾ ನಿಬ್ಬೀಸು ಲವ್ ಸ್ಟೋರೀಸ್ ಯಾರ್ಯಾರು ಮಾಡ್ತಾರೋ ಕಾಲೇಜು ಮತ್ತೆ ಸ್ಕೂಲು ನಿಬ್ಬಾ ನಿಬ್ಬೀಸು ಇವ್ರು ಮಾತ್ರ ಖಂಡಿತವಾಗ್ಲಿ ನೋಡ್ಲೇಬೇಕು ಗುರು. ಇನ್ನ ವಿಡಿಯೋ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ನನ್ನ ಚಾನಲ್ಗೆ ಎಂಟ್ರಿ ಕೊಟ್ಟಿದ್ರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಬೇಡ್ರಿ ಗುರು. ಅದಕ್ಕಿಂತ ಮುಂಚೆ ಫುಲ್ ಕಂಟೆಂಟ್ ನ ನೋಡಿ, ಓಕೆನಾ? ಸ್ಟೋರಿ ವಿಷಯಕ್ಕೆ ಬಂದ್ರೆ ಆಗ್ಲೇ ವಯಸ್ಸಿಗೆ ಬಂದಿರೋ ವಯಸ್ಸಿಗೂ ಬರ್ದೇ ಇರೋ ಎರಡು ನಿಬ್ಬಾ ನಿಬ್ಬಿಗಳು ಲವ್ ಸ್ಟೋರಿ ಅದು ಯಾವ ಲೆವೆಲ್ಗೆ ಸೀರಿಯಸ್ ಆಗುತ್ತೆ, ಕೋರ್ಟ್ ಮೆಟ್ಲೋರ್ಗು ಹೇಗ್ ಹೋಗುತ್ತೆ ಅನ್ನೋದೇ ಸ್ಟೋರಿ ಗುರು. ಇನ್ನ ಈ ಫಿಲಮ್ ಅಲ್ಲಿ ಒಂದು 4 ಕ್ಯಾರೆಕ್ಟರ್ಗಳು ಸಖತ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಅಷ್ಟೊಂದೆಲ್ಲ ಸ್ಕೋಪ್ ಇಲ್ಲ ಗುರು. ಅದರಲ್ಲಿ ಹೀರೋ ಹೀರೋಯಿನ್, ಆಮೇಲೆ ಲಾಯರ್, ಆಮೇಲೆ ಮಂಗಪತಿ ಅಂತ ಹೇಳ್ಬಿಟ್ಟು ವಿಲನ್ ರೋಲು. ಇನ್ನ ಈ ವಿಲನ್ ರೋಲ್ ಯಾವನ್ ಮಾಡಿದನೋ ಆರನ್ ಮಗನ್ ಬಗ್ಗೆ ಮುಂದೆ ಮಾತಾಡೋಣ, ಸ್ವಲ್ಪ ವೇಟ್ ಮಾಡಿ. ಇವ್ರಲ್ದಿರ ಈ ಮೂವಿಯಲ್ಲಿ ಇನ್ನೊಬ್ರು ಇಂಪಾರ್ಟೆಂಟ್ ರೋಲ್, ಇವರಿಂದಾನೇ ಈ ಮೂವಿ ಟ್ವಿಸ್ಟ್ ಟರ್ನ್ಗಳಿಗೆ ಟರ್ನ್ ಆಗೋದು. ಅದ್ ಯಾರು ಗೊತ್ತಾ? ಅದ್ ಯಾರು ಅಲ್ಲ ಗುರು, ಚಿಕ್ ಶಾಂಪು. ಶಾಕ್ ಆಯ್ತಾ? ಆಗ್ಲೇ ಬೇಕು ಆಗ್ಲಿ ಅಂತಾನೆ ತಾನೇ ಚಿಕ್ ಶಾಂಪು ಅಂತ ಹೇಳಿದ್ದು. ನಿಜವಾಗ್ಲೂ ಚಿಕ್ ಶಾಂಪುನಿಂದಾನೆ ಈ ಮೂವಿಯಲ್ಲಿ ಮೇನ್ ಪ್ಲಾಟ್ ಸ್ಟೋರಿ ಟ್ವಿಸ್ಟ್ ಟರ್ನ್ ಆಗೋದು ಗುರು. ಆ ಚಿಕ್ ಶಾಂಪು ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡ್ರಿ ಗುರು. ಯಾಕಂದ್ರೆ ಆ ಚಿಕ್ ಶಾಂಪುನ ಈಸ್ಕೊಳಕ್ ಹೋಗಿರೋ ನಮ್ಮ ನಿಬ್ಬಾ ಹೀರೋಯಿನ್ ನೋಡ್ತಾನೆ. ಹೀರೋನ ನೋಡ್ತಾನೆ. ಆಗ ಹೀರೋ ಬಾಳಲ್ಲಿ ಬಂದು ಅವನ್ ಬಾಲ್ನ ಗೊಬ್ಬೆ ಬರೆಸ್ತಾಳೆ ಗುರು. ಇದು ಗುರು ಮೂವಿ ಸಿಂಪಲ್ ಸ್ಟೋರಿ. ಮೂವಿಯಲ್ಲಿ ನನಗೆ ಮೈನ್ ಇಷ್ಟ ಆಗಿದ್ದಂದ್ರೆ ಆ ಕ್ಯಾರೆಕ್ಟರ್ಸ್ ಮಧ್ಯೆ ಇರೋ ಎಮೋಷನ್ಸ್ ಗುರು. ಮೂವಿ ಯಾವ್ದೇ ರೀತಿ ರಿಚ್ ಆಗಿ ತೆಗ್ದಿಲ್ಲ, ಒಂಥರ ರಿಯಲಿಸ್ಟಿಕ್ ಆಗಿ ಸಿಂಪಲ್ ಆಗಿ ತೆಗ್ದವ್ರೆ. ಅದು ಸಖತ್ ಬ್ಯೂಟಿಫುಲ್ ಆಗಿ ಬಂದೈತೆ ಗುರು. ಈ ಮೂವಿಯಲ್ಲಿ ಊರಲ್ಲಿರೋ ದಣಿಗಳು ಕೀಳ್ ಜಾತಿಯವ್ರನ್ನ ಯಾವ ರೀತಿ ದೌರ್ಜನ್ಯ ಮಾಡ್ತಾರಂತ ಕ್ಲಿಯರ್ ಆಗಿ ತೋರ್ಸವ್ರೆ ಗುರು. ಅದು ಸಖತ್ ಎಫೆಕ್ಟಿವ್ ಆಗಿ ತೋರ್ಸವ್ರೆ. ಅದ್ರಲ್ಲೂ ಈ ಒಂದು ಕೇಸ್ ಅಲ್ಲಿ ಪಾಕ್ಸೋ ಸೆಕ್ಷನ್ ನ ಆಡ್ ಮಾಡಿರೋದು ಒಂಥರ ಸಖತ್ತಾಗಿ ಅನಿಸ್ತು ಗುರು. ಯಾಕಂದ್ರೆ ಆ ಕೇಸ್ ಬಗ್ಗೆ ಗೊತ್ತಿಲ್ದಿರೋರ್ಗೆಲ್ಲ ಈಗ ಆ ಸೆಕ್ಷನ್ ಏನು ಅಂತ ಗೊತ್ತಾಯ್ತು. ಇನ್ನ ಮೂವಿಯಲ್ಲಿ ಆಕ್ಟ್ ಮಾಡಿರೋ ಎಲ್ರು ಅವ್ರವ್ರ ಪಾತ್ರದಲ್ಲಿ ಸಖತ್ತಾಗೆ ಮಾಡವ್ರೆ ಗುರು. ಅದ್ರಲ್ಲೂ ನೆಗೆಟಿವ್ ರೋಲ್ ಅಲ್ಲಿ ಹೀರೋಯಿನ್ ಚಿಕ್ಕಪ್ಪ ಆಗಿ ಮಾಡಿರೋ ಶಿವಾಜಿ ಅವರಂತೂ ನೋಡ್ತಾ ಇದ್ರೆ ಇರಿಟೇಷನ್ ಬರೋ ರೇಂಜ್ ಅಲ್ಲೇ ಆಕ್ಟಿಂಗ್ ಮಾಡವ್ರೆ ಗುರು. ಆಕ್ಚುಲಿ ಈ ಮೂವಿ ನೋಡಿರೋ ಎಲ್ಲಾ ಹುಡುಗಿರು ಈಗ ಏನ್ ಅನ್ಕೊಂತಾ ಇದ್ದಾರೆ ಅಂದ್ರೆ, ನಮಗೂ ಒಂದ್ ವೇಳೆ ಈ ತರ ಒಬ್ಬ ಚಿಕ್ಕಪ್ಪ ಇದ್ದಿದ್ರೆ ನಮ್ ಕತೆ ಏನು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ ಗುರು. ಆ ಲೆವೆಲ್ಗೆ ಸ್ಟ್ರಿಕ್ಟ್ ಆಗಿ, ಆ ಲೆವೆಲ್ಗೆ ಬ್ರೂಟಲ್ ಆಗಿರ್ತಾನೆ ಗುರು. ಓವರ್ ಆಲ್ ನನಗಂತೂ ಈ ಮೂವಿ ಡೀಸೆಂಟ್ ಅಂತ ಅನಿಸ್ತು ಗುರು. ಮೂವಿ ನೋಡಾದ್ಮೇಲೆ ನನಗನ್ಸಿದ್ದೇನು ಅಂದ್ರೆ, ಯಾರನ್ನ ಲವ್ ಮಾಡ್ಬೇಕು ಅನ್ಕೊಂಡಿರೋ ಮಹಾಶಯರು ಫಸ್ಟ್ ಈ ಮೂವಿನ ನೋಡಿ ಅಂತ ಒಂದು ಕಷ್ಟಗಳನ್ನ ನಾವು ಎದುರಿಸ್ತೀವಿ ಅಂತ ಧೈರ್ಯ ಇದ್ರೆ ಮಾತ್ರ ಲವ್ ಮಾಡ್ರಿ. ಇಲ್ಲ ಅಂದ್ರೆ ಅಮಿಕೊಂಡು ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮುಂದೆ ಒಂದು ವಯಸ್ಸಿಗೆ ಬಂದಾದ್ಮೇಲೆ ಮದುವೆ ಆಗಿ. ಅಷ್ಟೇ ಕಂಡ್ರೋ ಬಡ್ಡೆ ತವ ನಾನು ಹೇಳೋದು. ಇಷ್ಟೇ ಗುರು ಕೋರ್ಟ್ ಮೂವಿ ರಿವ್ಯೂ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಬೇಡ್ರಿ ಗುರು. ಓಕೆ ಬೈ.